ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುಣಸಂಪದ ಎಂಬ ಪುಸ್ತಕದಿಂದ ಒಂದು ಕಥೆಯನ್ನು ಓದಲಿದ್ದೇನೆ. ಫ್ರಾನ್ಸ್ ದೇಶದ 12ನೇ ಲೂಯಿಯ ಐಶ್ವರ್ಯಕ್ಕೆ ಇತಿಮಿತಿಯೇ ಇರಲಿಲ್ಲ. ಒಮ್ಮೆ ಆಕಸ್ಮಿಕ ಬರಗಾಲದಿಂದ ಇಡೀ ಫ್ರಾನ್ಸ್ ದೇಶದ ಜನ ಅನ್ನವಿಲ್ಲದೆ ಕಂಗಾಲಾದರು. ಮಹಾರಾಜನ ಬಳಿಗೆ ಹೋಗಿ, ಮಹಾರಾಜ್ರೇ, ನಾವೆಲ್ಲ ಹಸಿದವರು, ಹೊಟ್ಟೆಗೆ ತುತ್ತು ರೊಟ್ಟಿ ಸಿಗುತ್ತಿಲ್ಲ, ತಾವು ಕರುಣಿಸಬೇಕು ಎಂದು ಬಿನ್ನವಿಸಿದರು. ಎಂದೂ ಬಡತನವನ್ನೇ ಕಂಡರಿಯದ ಮಹಾರಾಜ, ರೊಟ್ಟಿ ಇಲ್ಲದಿದ್ರೆ ಏನಾಯ್ತು, ಹೋಳಿಗೆ ತಿನ್ನಬಹುದಲ್ಲ ಎಂದು ದರ್ಪದಿಂದ ನುಡಿದನು. ಇದನ್ನು ಕೇಳಿ ರೊಚ್ಚಿಗೆದ್ದ ಜನರು ಮಹಾರಾಜನನ್ನು ಕೊಂದರು. 10-12 ವರ್ಷದ ಆತನ ಮಗ ರಾಜಪುತ್ರನನ್ನು ಬಂದಿಖಾನೆಯಲ್ಲಿಟ್ಟರು. ಅವನೂ ಕೂಡ ತಂದೆಯಷ್ಟೇ ದರ್ಪಗಳಿಂದ ತುಂಬಿ ಹೋಗಿದ್ದ. ಬಂದಿಖಾನೆಯಲ್ಲಿ ಸೇವಕನು ಅವನಿಗೆ ಮಣ್ಣಿನ ಪಾತ್ರೆಯಲ್ಲಿ ರೊಟ್ಟಿ ತಂದಿಟ್ಟನು. ಬಂಗಾರದ ತಟ್ಟೆಯಲ್ಲಿ ನಿತ್ಯ ಪಂಚಪಕ್ವಾನ್ನಗಳನ್ನು ಉಂಡವನು ತಿರಸ್ಕಾರದಿಂದ ಅದನ್ನು ಕಾಲಿನಿಂದ ಸರಿಸಿದನು. ಅದು ಒಡೆದು ರೊಟ್ಟಿ ಚೆಲ್ಲಿತು. ಅದನ್ನು ಕಂಡು ಸೇವಕ ಹೇಳಿದ, ನಿಮ್ಮ ಸಾಮ್ರಾಜ್ಯ ಮುಗಿಯಿತು, ಈ ದರ್ಪಗಳು ಇನ್ನು ನಡೆಯೋದಿಲ್ಲ. ಅದಕ್ಕೆ ರಾಜಪುತ್ರ ಹೇಳ್ದ, ನಾನಾರು ಗೊತ್ತೇ? ಸೇವಕ ಹೇಳ್ದ, ನೀನು ರಾಜಪುತ್ರ, ಆದರೆ ಈಗಲ್ಲ. ಸ್ವಲ್ಪ ಸಮಯದ ನಂತರ ರಾಜಪುತ್ರನ ಒಡಲಾಗ್ನಿ ಧಗಧಗಿಸಿತು. ಆಯುಷ್ಯದಲ್ಲಿಯೇ ಅವನಿಗೆ ಇಂದು ಹಸಿವೆ ಎಂದರೇನೋ ಅರ್ಥವಾಗಿತ್ತು. ಅನ್ನ ಅನ್ನ ಎಂದು ಕೂಗಿದ. ಸೇವಕನು ಅದೇ ರೊಟ್ಟಿಯನ್ನು ಆರಿಸಿ ತಂದು ಅವನೆದುರಿಗೆ ಇಟ್ಟ. ರಾಜಪುತ್ರನು ಅದನ್ನೇ ಕಣ್ಣು ಮುಚ್ಚಿ ತಿಂದ. ಈಗ ಅವನಿಗೆ ಹೊಟ್ಟೆ ಹಸಿದಿತ್ತು, ದರ್ಪ ಇಳಿದಿತ್ತು. ಹೊರಗಿನ ಆಡಂಬರದ ವೈಭವ ಇಳಿದಾಗ ಒಳಗಿನ ದಂಭ ದರ್ಪಗಳೂ ಇಳಿಯುತ್ತವೆ. ಅಷ್ಟೊತ್ತಿಗೆ ಅವನ ಬದುಕು ಬರಡಾಗಿರುತ್ತದೆ. ಮಾನವನು ಮೊದಲೇ ಎಚ್ಚೆತ್ತು ಈ ದಂಭ ದರ್ಪಗಳಿಂದ, ಅಸುರಿ ಗುಣಗಳಿಂದ ದೂರವಿರಬೇಕು. ಪರಮ ಶಾಂತಿ ಸಮಾಧಾನಗಳನ್ನು ಅನುಭವಿಸಬೇಕು. ಅದು ದೈವೀ ಗುಣ ಸಂಪದ್ಭರಿತ ಜೀವನ. ಧನ್ಯವಾದಗಳು.